ಯಾರಿಗೆ ಬೈತಾರೋ ಅಂತ ಗೊತ್ತಾಗ್ತಿಲ್ಲ ಗೈಸ್ ಅಂಕಲು. ಫುಲ್ಲು ಟೆಂಪರ್ ರೈಸ್ ಆಗ್ಬಿಟ್ಟಿದೆ ಅಂಕಲ್ಗೆ. ಓಡ್ ನೀನು ಫಸ್ಟ್ ನೋಡೋಣ. ₹1,000 ಟಿಕೆಟು. ಸೊ ಗೈಸ್ ಇವಾಗ ಇವನು ₹1,000 ಟಿಕೆಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. 5 ನಿಮಿಷ ದರ್ಶನ. ಸೊ ಟಿಕೆಟ್ ದೇವಸ್ಥಾನ ಇದೆಲ್ಲ ನಿಮ್ಮದೇನಾ? ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಹಂಗೆ ಕೈ ಮುಕ್ಕೊಂಬಿಡಿ ಎಲ್ಲ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಬ್ಲಾಗಲ್ಲಿ ಏನು ಮಾತಾಡ್ತೇವೆ ಬಾಡಿ ಫುಲ್. ಗೈಸ್ ನೋಡಿ ಫ್ಯಾಮಿಲಿ ಎತ್ಕೊಂಬ ಅಂತ ಕೇಳ್ತಾ ಇದ್ದಾನೆ. ಅವನು ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಎಸ್ಟರ್ಡೇ ಶಾಪಿಂಗ್ ಬ್ಲಾಗೆಲ್ಲ ನೋಡಿದ್ರಿ. ಸೊ ಬಟ್ಟೆ ಶಾಪಿಂಗ್ ಮಾಡಿದ್ದಲ್ಲ, ಇವತ್ತು ಅದೇ ಬಟ್ಟೆ ಹಾಕೊಂಡು ಕೂತಿದ್ದೀನಿ ಈಗ. ಆ್ಯಂಡ್ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೋ ನಾನು. ಸೊ ಅದಕ್ಕೆ ಎಸ್ಟರ್ಡೇ ಶಾಪಿಂಗ್ ಮಾಡಿದ್ದು. ನಾನು ನನ್ನ ತಮ್ಮಂದಿರು 3 ಜನ ಎಲ್ಲ ಮೈಸೂರಿಗೆ ಹೋಗ್ತಾಯಿದ್ದೋ. ಇವಾಗ ಆನ್ ದ ವೇ ಹೋಗ್ತಾ ದೇವಸ್ಥಾನ ಸಿಕ್ತು. ಸೊ ದೇವಸ್ಥಾನ ಕೈ ಮುಕ್ಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡೋದ ಅಂತ ಗಾಡಿ ನಿಲ್ಸಿದ್ದೀವಿ. ಸೊ ನಾನು ದೇವ್ರಿಗೂ ಕೈ ಮುಕ್ಕೊಂಬಂದೆ. ಅವರೆಲ್ಲ ಹೋಗಿದ್ದಾರೆ ದೇವ್ರ ಕೈ ಮುಕ್ಕೊಂಬರೋಕ್ಕೆ. ಸೊ ಅವ್ರು ಬಂದಮೇಲೆ ಸೊ ಜರ್ನಿ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಹಂಗೆ ಹೋಗ್ತಾ ಬ್ಲಾಗ್ ಮಾಡಿಕೊಂಡು ಫುಲ್ ಚಿಲ್ಲಾಗಿ ಹೋಗಿ ಬರೋಣ. ಸೊ ಬನ್ನಿ ಗಾಯ್ಸ್. ನೋಡಿ ಬಂದ್ರೆಲ್ಲ ಒಂದು ಕಾರ್ಗೆ ಲಿಂಬೆಹಣ್ಣು ಇಡ್ತಾವನೆ. ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದಲೇನ ಓಡಾಡೋದು ರಾಂಗ್ ಸೈಡು, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಸೊ ಇವಾಗ ಹೊರಡ್ಬೇಕು ಹಂಗೆ. ಬರಪ್ಪ ಒಳಗಡೆ. ಹಾಯ್ ಹಾಯ್. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಡ್ರೈವರ್ ರೆಡಿ ಆಗ್ತವ್ರೆ ಎಲ್ಲ ಗಾಡಿ ಎಲ್ಲ ಹಾಕ್ಕೊಂಡು. ಅಂಕಲ್ ಸ್ವಲ್ಪ ಸ್ಲೋ ಆಗಿ ಆಯಿತಾ ಗೈಸ್. ಇವಾಗ ಡೀಸೆಲ್ಗೆ ಸ್ಟಾಪ್ ಮಾಡಿದ್ದಾರೆ ಕಾರ್ನ. ಇವಾಗ ಡೀಸೆಲ್ ಹಾಕ್ಸ್ತಾ ಇದ್ದಾರೆ ಇವಾಗ. ಸೊ ಟ್ರಿಪ್ ಆರ್ಗನೈಸೇಷನ್ ಎಲ್ಲ ಇವ್ರದೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋದು ಗೈಸ್. ಗೈಸ್ ಇವಾಗ ನಾಷ್ಟಕ್ಕೆ ಗಾಡಿ ನಿಲ್ಸಿದ್ದೀವಿ. ಸೊ ಅನ್ನದ ಹತ್ರ ಇಲ್ಲೇ ಇದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ಲಾಗಲ್ಲಿ ಏನು ಮಾತಾಡ್ತೇವೆ ಬಾಡಿ ಫುಲ್. ಸೊ ಗೈಸ್ ಇವಾಗ ನಾಷ್ಟಕ್ಕಂತ ಕಾರ್ ನಿಲ್ಸಿದ್ದೀವಿ. ಈಗ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಸೊ ನೀವು ಟೀ ಕುಡಿತೀರಾ? ನಾಷ್ಟ ಮಾಡೋಲ್ಲ? ಶೇ ನೋಡಿ ಗೈಸ್, ನಾಷ್ಟಕ್ಕಂತ ನಿಲ್ಸಿದ್ರೆ ಇಲ್ಲಿ ನಾಷ್ಟಕ್ಕೆ ಹೋಟ್ಲೇ ಇಲ್ಲ. ಸೊ ಸುಸ್ಸು ಇಕ್ಕೊಂಡು ಹೋಗ್ಬಿಡ್ತಾರೆ ಇವಾಗ ಗೈಸ್. ಇವಾಗ ಬಿಡ್ದಿಯಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ ನಾಷ್ಟ ಮಾಡೋಣ ಅಂತ. ಫುಲ್ ಹಸುವಾಗ್ತದೆ. ಆಲ್ರೆಡಿ ಇವರೆಲ್ಲ ಪ್ರಸಾದ ಎಲ್ಲ ತಿಂದರು 3 ಜನನು. ಬಟ್ ನಾನು ತಿಂದಿದ್ದಿಲ್ಲ. ಅದಕ್ಕೆ ಇವಾಗ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಿಡ್ದಿಯಲ್ಲಿ ಸ್ಟಾಪ್ ಆಗಿದ್ದೀವಿ. ನಾಷ್ಟ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ ಗೈಸ್. ಗೈಸ್ ಬಿಡ್ದಿ ತಟ್ಟೆ ಇಡ್ಲಿ ತಿಂತಿದ್ದೀನಿ. ಸೊ ತಟ್ಟೆ ಇಡ್ಲಿ ತಿಂದ್ಕೊಂಡು ಇಲ್ಲಿಂದ ಹೊರಡೋಣ. ಪರವಾಗಿಲ್ಲ ಗೈಸ್, ಬಿಸಿಲಿದೆ, ತಂಪಾಗಿದೆ. ಸೊ ಬೇಗ ತಿಂದ್ಕೊಂಡು ಇಲ್ಲಿಂದ ಹೊರಡಬೇಕು ಗೈಸ್. ಅಂತೂ ನಾಷ್ಟ ಮಾಡಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ಈಗ ಸೀದಾ ನೆಕ್ಸ್ಟ್ ಸ್ಟಾಪ್ ಬಂದು ಮೈಸೂರೇ. ಸೊ ಮೈಸೂರವರೆಗೂ ಎಲ್ಲಿ ಸ್ಟಾಪ್ ಇಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಸೊ ಆಲ್ರೆಡಿ ತುಂಬ ಲೇಟಾಗಿದೆ. ಮತ್ತು ಇನ್ನೊಂದೇನೆಂದರೆ ಗೈಸ್, ನಾನು ಎಸ್ಟರ್ಡೇ ಬ್ಲಾಗಲ್ಲಿ ನೋಡಿದ್ರಿ ನೀವು, ನಾನು ದಾಳಿಂಬೆ ಜ್ಯೂಸ್ ಕುಡಿದೆ. ಆ ಜ್ಯೂಸ್ ಕುಡಿದು ಒಂಥರ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ, ಗಂಟ್ಲೆಲ್ಲ ಒಂಥರ ಫುಲ್ಲು ಕಟ್ಕೊಂಡ್ಬಿಟ್ಟಿದೆ, ವಾಯ್ಸ್ ಬೇರೆ ಸರಿ ಇಲ್ಲ. ಸೊ ಆದಷ್ಟು ಸ್ವಲ್ಪ ವಾಯ್ಸ್ ಕ್ಲಿಯರೆನ್ಸ್ ಅಂದರೆ ಕ್ಲಿಯರಾಗಿ ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. 1 minute later. ತೂ ಅಗರ್ ಮೇರಿ ಯೇ ಉಜಾಲೆ ತೇರೆ, ತೂ ಅಗರ್ ಮೇರಿ ದಿಲ್ ಹವಾಲೆ ತೇರೆ, ತೂ. ಗೈಸ್ ಇವಾಗ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಹೋಗ್ತಾ ಇದ್ದೀವಿ ಈಗ ಗೈಸ್. ಇವಾಗ ಬೆಟ್ಟಕ್ಕೆ ಎಂಟ್ರಿ ಆಗ್ತಾ ಇದೀವಿ, ಹೋಗ್ತಾ ಇದೀವಿ ಮೇಲೆ. ಸೊ ಟಾಪ್ ಆ್ಯಂಗಲ್ ವ್ಯೂ ತೋರಿಸ್ತೀನಿ ರೀ. ಟಾಪ್ ಆ್ಯಂಗಲ್ ವ್ಯೂ ತೋರಿಸಿ ಹಂಗೆ ನಮ್ಮ ವ್ಯೂವರ್ಸ್ಗೆ ಹಂಗೆ ಹಿಡ್ಕೊಳ್ಳಿ ಫೋನ್ ಹುಷಾರು. ಟಾಪ್ ಆ್ಯಂಗಲ್ ವ್ಯೂ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿದೆ ಬೆಟ್ಟ. ಫುಲ್ ನೇಚರ್ ತೋರಿಸ್ತಾ ಇದೆ ನೋಡಿ. ಇನ್ನು ಮೇಲೆ ಹೋಗ್ತಾ ಒಳ್ಳೆ ವ್ಯೂ ಪಾಯಿಂಟಲ್ಲಿ ತೋರಿಸ್ತೀನಿ ರೀ ಗೈಸ್. ಇನ್ನು ಚೆನ್ನಾಗಿರುತ್ತೆ. ಕ್ರೇಜಿ ಆಗಿ ಬಂತಲ್ಲ ವಿಡಿಯೋ ಕೊಡಾಬಿ ಅಲ್ಲಿ ವ್ಯೂ ಪಾಯಿಂಟ್ ಬಂದಾಗ ತೋರಿಸೋದು ಕ್ರೇಜಿ ಆಗಿ ಬಂದಿರುತ್ತೆ. ನೋಡಿ ಅರ್ಧ ಮೈಸೂರು ಕಾಣಿಸುತ್ತೆ ನೋಡಿ ಈ ಕಡೆಯಿಂದ, ಲೆಫ್ಟ್ ಸೈಡಿಂದ ಗೈಸ್. ಇವಾಗ ಕಾರ್ ಪಾರ್ಕ್ ಮಾಡಾಯಿತು. ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಸೊ ಇಲ್ಲಿಂದ ಫುಲ್ಲು ವಾಕಿಂಗಲ್ಲಿ ಹೋಗ್ಬೇಕೀಗ. ಸೊ ಗೈಸ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಆಟ ಸಮಯ ಇರಬೇಕನೋ ನೋಡಿ, ಕಾಸ್ಟ್ಯೂಮ್ ಚೇಂಜ್ ಆಗಿಬಿಟ್ಟಿದೆ ಶಿಷ್ಯಂದು. ಹೋಗೋ ಮುಂದೆ ಹೋಗೋ, ಫುಲ್ ರಶ್ ಇದೆ ಗೈಸ್ ಇವತ್ತು. ನೀರು ಆಟ ಸಾಮಾನು ತೊಗೊಂತೀಯಪ್ಪ?
ಯಾಕೆ ಕಾಸ್ಟ್ಲಿ? ಸ್ವಲ್ಪ ರಶ್ ಇದ್ದಾರೆ ಗೈಸ್ ಇಲ್ಲಿ. ದೇವಸ್ಥಾನದ ಹತ್ರ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಸುಮಾರು ವರ್ಷ ಆದಮೇಲೆ ಬಂದಿರೋದು ನನ್ನ ದೇವಸ್ಥಾನಕ್ಕೆ ಇಲ್ಲಿ. ಇವ್ರು ಆ ಕಡೆ ಈ ಕಡೆ ಅಂತ ಇಬ್ಬರು ಅಲಿಸ್ತಾರೆ, ಯಾವ ಕಡೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲೇ ಇದೆ ನೋಡಿ ಗೈಸ್ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ ಇವಾಗ. ಫುಲ್ ಗೈಸ್ ದೇವಸ್ಥಾನದ ಹತ್ರ ಬಂದು ಇವತ್ತು ಫುಲ್ಲು ರಶ್ ಇದೆ, ನೋಡ್ಬೋದು ದೇವಸ್ಥಾನ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. 200 ರೂಪಾಯಿ ಕ್ಯೂನೇ ಇಷ್ಟು ಜನ ಇದ್ದಾರೆ ನೋಡಿ ಗೈಸ್ ಇಲ್ಲಿ. ಇನ್ನು ನಾವು ಫ್ರೀಯಾಗಿ ಹೋಗ್ತೀವಿ ಅಂದರೆ ಹೆಂಗೋ? ಫ್ರೀಯಾಗಿ ಹೋಗ್ಬೇಕಂದ್ರೆ ನಾಳೆ ಹೋಗ್ಬೇಕಷ್ಟೇ. ಫ್ರೀಯಾಗಿ ಹೋಗ್ಬೇಕಂದ್ರೆ ನಾಳೆ ಹೋಗ್ಬೇಕಲ್ಲ, ಇವತ್ತಾಗಲ್ಲ ಹೋಗೋಕ್ಕೆ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್ ಇವತ್ತು, ಸ್ಯಾಟರ್ಡೆ ಆದ ಕಾರಣ. ಗೈಸ್ ಇವತ್ತು ಫುಲ್ ರಶ್ ಆಗಿರೋದ್ರಿಂದ ಗೇಟ್ 1 ಗೇಟ್ 2 ಅಂತ ಇಬ್ಬರು ಚೆಕ್ ಮಾಡ್ತಾ ಇದ್ದಾರೆ. ಯಾವ ಗೇಟಲ್ಲಿ ಜನ ಕಮ್ಮಿ ಇದ್ದಾರೋ ಅಲ್ಲಿ ಹೋಗೋಣ ಅಂತ. ಸೊ 200 ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಾದಮೇಲೆ ಇವಾಗ 50 ರೂಪೀಸ್ ಅಂತ ನೋಡೋಕೆ ಹೋಗ್ತಾಯಿದ್ದಾರೆ. 200 ಇಷ್ಟು ಜನ ಅವ್ರೆ, 50 ರೂಪೀಸಲ್ಲಿ ಇನ್ನೇ ಜನ ಇರ್ತಾರೋ? ಸೊ ಇವಾಗ 50 ರೂಪೀಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಜನ ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, 200 ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಏನಾಗುತ್ತೆ ಅಂತ ಹೇಳ್ತೀನಿ ರೀ ಗೈಸ್. 50 ರೂಪೀಸಲ್ಲಿ ಗೇಟೇ ಓಪನ್ ಆಗಿಲ್ಲ ಗೈಸ್. 200 ಆದರೂ ಅಟ್ಲೀಸ್ಟ್ ಲೈನ್ ಮೂವ್ ಆಗ್ತಾಯಿತ್ತು, ಇಲ್ಲಿ ಗೇಟೇ ಓಪನ್ ಆಗಿಲ್ಲ. ಏನು ಮಾಡೋಣ? ಏನು ಮಾಡೋಣ? 1000 ರೂಪಾಯಿ ಟಿಕೆಟು. ಸೊ ಗೈಸ್ ಇವಾಗ ಇವನು 1000 ರೂಪಾಯಿ ಟಿಕೆಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. 5 ನಿಮಿಷ ದರ್ಶನ. ಸೊ ಟಿಕೆಟ್ ದೇವಸ್ಥಾನ ಇದೆಲ್ಲ ನಿಮ್ಮದೇನಾ? ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಅಪ್ಪ ಪ್ರಸಾದ ಬರುತ್ತೆ ಅಲ್ಲಿ, ಲೈನ್ ನಿಂತ್ಕೊಳ್ಳಿ. ಏನು ಮಾಡೋದು? 200 50ನಾ ಗೈಸ್? 9ದಿಂದ ಸೊ ಇವಾಗ 200 ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಬಂದರೆ ಲೇಟ್ ಮಾಡೋದು ಬೇಡ, ಹೋಗೋಣ. ಏನೋ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ಫೈನಲಿ 200 ಫಿಕ್ಸ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಹಂಗೆ ಲೈನಲ್ಲಿ ಹೋಗ್ಬೇಕೀಗ. ಸೊ 200 ಟಿಕೆಟ್ ತೊಗೊಳಕ್ಕೆ ಲೈನಲ್ಲಿ ನಿಂತಿದ್ದಾರೆ. ಈ ಟಿಕೆಟ್ ಲೈನ್ ಎಷ್ಟು ಉದ್ದ ಇದೆ ನೋಡಿ ಗೈಸ್. ಇನ್ನು ಇಲ್ಲಿ ಟಿಕೆಟ್ ತೊಗೊಂಡು ನಾವು ಅಲ್ಲಿಗೆ ಹೋಗೋದು ಹಿಂಗೆ ಗೈಸ್. ಟಿಕೆಟ್ ತೊಗೊಂಡಾಯ್ತು ಇವಾಗ. ಸೊ ಇವಾಗ ಲೈನ್ಗೆ ಹೋಗ್ತಾ ಇದ್ದೀವಿ. ಲೈನ್ ಅಂತೂ ಸಿಕ್ಕಾಪಟ್ಟೆ ದೂರ ಇದೆ. ಸೊ ಇವಾಗ ಆ ಲೈನಿಂದ ಇವಾಗ ಒಳಗೆ ದರ್ಶನ ಮುಗಿಸೋಷ್ಟರಲ್ಲೇ ಅರೌಂಡ್ 1:30 ಆಗ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಲೈನಲ್ಲಿ ನಾವು 1 2 3 3 ರೋ ದಾಟ್ಕೊಂಡ್ಬಂದು ನೋಡಿ 50 ರೂಪಾಯಿ ಕ್ಯೂ ಅಲ್ಲಿದೆ. ಸೊ ಅಲ್ಲಿ ಫುಲ್ಲು ಜನ ತುಂಬಿಸ್ಬಿಟ್ಟವ್ರೆ. ಬಟ್ ನಮ್ಮ ಲೈನ್ ಪರವಾಗಿಲ್ಲ, ಸ್ವಲ್ಪ ಮೂವ್ ಆಗ್ತಾಯಿದೆ. ಹೋಗ್ತಾ ಇದ್ದೀವಿ ಇನ್ನೂ ದೇವ್ರ ದರ್ಶನ ಆಗಿಲ್ಲ. ಸೊ ದೇವ್ರ ದರ್ಶನ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಯಾಕಂದರೆ ಒಳಗೆ ಬ್ಲಾಗ್ ಮಾಡೋಂಗಿಲ್ಲ ಅಂತೆ. ಸೊ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸೊ ಇಲ್ಲಿಗೆ ಬ್ಲಾಗ್ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ದರ್ಶನ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. 50 ರೂಪಾಯಿ ಲೈನಲ್ಲಿ ಜಗಳ ಆಗ್ತಾಯಿದೆ. ಯಾರೋ ಈ ಕಡೆಯಿಂದ ಪೊಲೀಸ್ ಅಂತವ್ರು ಆ ಕಡೆ ರೆಸ್ಪಾನ್ಸೇ ಬರ್ತಾಯಿಲ್ಲ. ಅಂಕಲ್ ನ್ಯಾಯ ಕೇಳ್ತಾ ಇದ್ದಾರೆ ಗೈಸ್, ನೋಡಿ ಗೈಸ್. ಯಾರಿಗೆ ಬೈತಾರೋ ಅಂತ ಗೊತ್ತಾಗ್ತಿಲ್ಲ ಗೈಸ್. ಅಂಕಲು ಫುಲ್ಲು ಟೆಂಪರ್ ರೈಸ್ ಆಗಿಬಿಟ್ಟಿದೆ ಅಂಕಲ್ಗೆ. ಗೈಸ್ 200 ಟಿಕೆಟ್ಗೆ 2 ಲಾಡು ಕೊಟ್ಟಿದ್ದಾರೆ. 2 ಅಲ್ಲ 4 ಲಾಡು. ಸೊ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಒಳಗೆ ಬಂದಾಯ್ತು ಗೈಸ್ ಇವಾಗ. ಸೊ ಇಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಆಮೇಲೆ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಚಾಮುಂಡಿ ದೇವ್ರನ್ನ ನೋಡಿ ಅಂಬಾರಿಯಲ್ಲಿ ಇಟ್ಟಿದ್ದಾರೆ. ಹಂಗೆ ಕೈ ಮುಕ್ಕೊಂಬಿಡಿ ಎಲ್ಲ. ಒಂದು ಫೋಟೋ ಇವಾಗ ದರ್ಶನ ಮುಗೀತು ಫೈನಲಿ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಪ್ರಸಾದ ಕೊಡ್ತಾರೆ, ಅಲ್ಲಿ ಊಟ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಯೋಚನೆ ಮಾಡಬೇಕು. ಇವಾಗ ಅಲ್ಲಿ ಮುಂದೆ ಫೋಟೋ ಇಡ್ಸ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ. ಹೋಗಿ ಫೋಟೋ ಇಡ್ಸ್ಕೊಂಡ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫುಲ್ ರಶ್ ಇದ್ದಾರೆ ಗೈಸ್ ಇವತ್ತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಆದರೂ ನಾವು 200ಗೆ ಟಿಕೆಟ್ ತೊಗೊಂಡಿದ್ದು ವರ್ತು ಯೂಸ್ ಆಯಿತು. ಸೊ ಒಂದು 40 ಮಿನಿಟ್ಸ್ ಅಲ್ಲ, 40 ಮಿನಿಟ್ಸ್ ಅಲ್ಲ, 40 ಮಿನಿಟ್ಸಲ್ಲೇ 1 ಅವರಲ್ಲಿ ದರ್ಶನ ಮುಗಿಸ್ಕೊಂಬಂದು ಜೊತೆಯಲ್ಲಿ ಲಾಡೂ ಕೊಟ್ಟರು. ಸೊ ಇದನ್ನ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಇವಾಗ ಅಲ್ಲಿ ಮುಂದೆ ಹೋಗಿ ಫೋಟೋ ಇಡ್ಸ್ಕೊಂಡು ಹೀಗೆ ನೆಕ್ಸ್ಟ್ ಊಟ ಮಾಡ್ಕೊಂಡು ಹೋಗೋದೀಗ ಗೈಸ್. ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಹೋಗಿ ಲೈನ್ ನಿಂತ್ಕೊಬೇಕಂತೆ. ಅದಕ್ಕೆ ಫುಲ್ಲು ಫಾಸ್ಟಾಗಿ ಪಿ ಟಿ ಉಷನ್ ಥರ ಓಡ್ತಾವ್ರೆಲ್ಲ. ಸೊ ಕಾಲು ಬೇರೆ ಸುಡ್ತಾ ಇದೆ, ಬರಿಗಾಲಲ್ಲಿ ಹೋಗ್ತಾ ಇರೋದು. ಒಂದು ಬರಿಗಾಲಲ್ಲಿ ಹೋಗ್ತಾ ಇರೋದಕ್ಕೆ ಸುಡ್ತಾ ಇದೆ, ಅದಕ್ಕೆ ಓಡ್ತಾ ಇದೆಯಾ? ನಾನೇನು ಊಟಕ್ಕೆ ಓಡ್ತಾ ಇದ್ದೆ ಅಂದ್ಕೊಂಡು. ಓಕೆ ಗೈಸ್, ಊಟ ಆದಮೇಲೆ ಸಿಗ್ತೀನಿ ರೀ. ಊಟದ ಕ್ಯೂ ಏನು ಅಷ್ಟು ತುಂಬ ಲಾಂಗ್ ಇಲ್ಲ, ಬೇಗ ಹೋಗ್ತದೆ. ಸೊ ಊಟ ಬೇಗ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಗೈಸ್. ಫೈನಲಿ ಊಟಕ್ಕೆ ಕೂತಿದ್ದೀವಿ ಈಗ. ಸೊ ಪೈಸಾ ಹಾಕಿದ್ದಾರೆ ಫಸ್ಟು. ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ. ಹೆಂಗಿದೆ ಟೇಸ್ಟು?
ಇದೇ ಹೊಟ್ಟೆ ತುಂಬ ಸ್ಟಾಕ್ ಕೊಟ್ಟಿದ್ದಾರೆ ಗೈಸ್ ಇವಾಗ. ಸೊ ತಿಂದಾದ್ಮೇಲೆ ಸಿಗ್ತೀನಿ ರೀ ಗೈಸ್. ಈಗ ಅನ್ನ ಸಾಂಬಾರು ಹಾಕಿದ್ದಾರೆ. ಸೊ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಓಕೆ, ಪ್ರಸಾದ ಹೆಂಗೆ ಇದ್ರೂ ಚೆನ್ನಾಗಿರುತ್ತೆ ಗೈಸ್. ಊಟ ಫೈನಲಿ ಫುಲ್ ತಿಂದಾಯಿತು. ಸೊ ಇವಾಗ ಪ್ಲೇಟ್ ವಾಶ್ ಮಾಡಿಬಿಟ್ಟು ಹೋಗಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಒಳ್ಳೆ ಊಟ ಆಯಿತು. ಇವಾಗ ಊಟ ಮಾಡಿ ಆಚೆ ಬಂದು ನಿಂತ್ಕೊಂಡಿದ್ದೀನಿ. ಅವ್ರು ಇನ್ನೂ ಅಲ್ಲಿ ಬರ್ತಾಯಿದ್ದಾರೆ ನೋಡಿ, ಅಲ್ಲಿ ಇನ್ನೂ 3 ಜನ ಅಲ್ಲಿ ಬರ್ತಾಯಿದ್ದಾರೆ. ಇವಾಗ ಅವ್ರು ಬಂದಮೇಲೆ ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡಿ ಹೋಗಬೇಕು ಗೈಸ್. ಸೊ ನೋಡೋಣ ಎಲ್ಲಿ ಹೇಳ್ತಾರೆ ಏನು ಎತ್ತ ಅಂತ. ಇವಾಗ ಕೆಳಗೆ ನಂದಿ ಇದೆ ಇಲ್ಲಿ. ಸೊ ಅಲ್ಲಿ ನಂದಿಗೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಯಾವಾಗಲೂ ಬ್ಯುಸಿ ಇರ್ತಾನೆ. ಯಾರ ಹತ್ರ ಮಾತಾಡ್ತಾಯಿದ್ಯೋ? ಹುಡುಗ ಅಂತಾನೆ, ಬಟ್ ನಾವು ಅದು ನಂಬಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅದು ಹುಡುಗಿನೇ ಆಗಿರ್ತಾರೆ. ಸೊ ಬನ್ನಿ ಫಸ್ಟ್ ಹೋಗಿ ನಂದಿಗೆ ಕೈ ಮುಕ್ಕೊಂಡು ಆಚೆ ಬರೋಣ ಗೈಸ್. ಇಲ್ಲಿ ನೋಡಿ ವ್ಯೂ ಮೈಸೂರು. ಮುಕ್ಕಾಲು ಭಾಗ ಮೈಸೂರು ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಮುಕ್ಕಾಲು ಭಾಗ ಮೈಸೂರು ಕಾಣಿಸ್ತಾ ಇದೆ ನೋಡಿ ಗೈಸ್. ನೋಡಿ ಗೈಸ್, ಒಂದು ಫೋಟೋ ತೆಕ್ಕೊಳಕ್ಕೆ ಎಷ್ಟು ಇದು ಮಾಡ್ತಾರೆ. ಅದೆಲ್ಲ ಡೇಂಜರಸ್ ಪ್ಲೇಸ್. ಸ್ವಲ್ಪ ಈ ಕಡೆ ಬನ್ರಪ್ಪ. ಯಾಕೆ ನೋಡಿ, ಚೂರು ಜಾರಿದ್ರೆ ಕೆಳಗೆ ತಿಮ್ಮ ಗೈಸ್. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಗಾಳಿ ಬೀಸ್ತಿದೆ. ಒಂದು 10 ನಿಮಿಷ ಕೂತ್ಕೊಂಡು ಇಲ್ಲಿಂದ ಹೊರಡೋಣ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಗೈಸ್. ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಇನ್ನು ನಂದಿಕೇಶ್ವರ ಸಿಕ್ಕಿಲ್ಲ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ. ತಿಂದಿದ್ದೆಲ್ಲ ಜೀರ್ಣ ಆಗಿಬಿಟ್ಟಿದೆ. ಇಂಥವ್ರ ಜೊತೆ ಬಂದರೆ ಇದೇ ಗತಿ ಗೈಸ್. ಯಪ್ಪ ದೇವ್ರೆ. ಇನ್ನೂ ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ. ಎಷ್ಟೊಂದು 500 ಸ್ಟೆಪ್ಸ್ ಇಳಿದಿರ್ತೀವ? ಜಾಸ್ತಿನೇ ಇದೆಯಾ? ಕಮ್ಮಿ. 500 ಸ್ಟೆಪ್ಸ್ ಇಳಿದಿರ್ತೀವಿ ಗೈಸ್. ಬರೋದು ಬಂದ್ಬಿಟ್ಟು ಹಿಡ್ಕೊಂಡು ಇನ್ನೂ ದೇವ್ರು ಸಿಕ್ಕಿಲ್ಲ. ಹೋಗೋದು ಹೆಂಗಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲೇ ಸ್ಟಾಮಿನಾ ಫುಲ್ ಖಾಲಿ ಆಗಿಬಿಟ್ಟಿದೆ. ಹೋಗೋಷ್ಟರಲ್ಲಿ ಬಿದ್ದೋಗ್ಬಿಡ್ತೀವಿ ಅಷ್ಟೇ. ನೋಡಿ ನೆತ್ಕೊಂಬ ಅಂತ ಕೇಳ್ತಾ ಇದ್ದಾನೆ. ಅವನು ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ ಒಂದು ಕಾಲು ಎತ್ಕೊಂಡು ಸ್ಟ್ಯಾಮಿನಾ ಖಾಲಿ, ಸೂಪ್ ಖಾಲಿ. ಸೊ ಆದರೂ ಹೋಗ್ತಾ ಇರ್ಬೇಕು ಗೈಸ್. ಫೈನಲಿ ನಂದಿಕೇಶ್ವರ ದೇವ್ರು ಸಿಕ್ತು. ತೋರಿಸ್ತೀನಿ ರೀ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ದೇವರು. ನೋಡಿ ಗೈಸ್, ಫೈನಲಿ ಈ ದೇವ್ರ ಕೈ ಮುಗಿಬೇಕಂತ ಮೇಲಿಂದ ಹೇಳ್ಕೊಂಬಂದು. ಗೈಸ್ ಮೇಲಿಂದ ಹೇಳ್ಕೊಂಬಂದು ಫುಲ್ ಸುಸ್ತಾಗ್ಬಿಡ್ತು. ಅದಕ್ಕೆ ಇವಾಗ ಹೆಂಗಿರೋ ದೇವ್ರ ಕೈ ಮುಗ್ದಾಯಿತು. ಒಂದು ಸ್ವಲ್ಪ ಕೂರೋಣ ಅಂತ ಎಲ್ಲೇ ಕೂತಿದ್ದೀವಿ. ಇವಾಗ ಇಲ್ಲಿಂದ ಒಂದು 5 ನಿಮಿಷ ಎಲ್ಲೇ ಕೂತ್ಕೊಂಡು ಆಮೇಲೆ ಇಲ್ಲಿಂದ ಹೊರಡ್ಬೇಕು. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ನೆಕ್ಸ್ಟ್ ಎಲ್ಲಿಗಂತ ನೋಡ್ಬೇಕು ಇವಾಗ. ನೋಡಿ ಇಲ್ಲಿ ನಂದಿಕೇಶ್ವರ ಎದುರುಗಡೆ ಹಿಂಗೆ ಕೆತ್ತನೆ ಮಾಡ್ತಾಯಿರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆಲ್ಲ. ಯಾವಾಗಲೂ ಇರ್ತೀರಣ್ಣ ಇಲ್ಲೇ? ನೋಡಿ ಗೈಸ್, ಫುಲ್ ಹ್ಯಾಂಡ್ ಮೇಡು, ಇವರೇ ಮಾಡೋದು. ಫಿನಿಶಿಂಗು ಚೆನ್ನಾಗಿದೆ ಗೈಸ್. ನೋಡಿ ಚೆನ್ನಾಗಿದೆ ಅಣ್ಣ, ನೈಸ್. ನೋಡಿ 3 ಜನ ಕುಡಿತವ್ರೆ. ಶಿವ, ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಗೈಸ್ ನೋಡಿ ಫ್ಯಾಮಿಲಿ. ಗೈಸ್ ಇವಾಗ ಹೋಗ್ತಿದ್ದೀವಿ ಮೇಲೆ. ನೋಡಿ ಆಲ್ರೆಡಿ 3 ಜನ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ. ಹೆಂಗೆ ಹೋಗ್ತವ್ರು ನೋಡಿ ಗೈಸ್. ಹತ್ತಿ ಸುಸ್ತಾಗ್ಬಿಡ್ತು. ಇವಂಗೆ ಸ್ಟ್ಯಾಮಿನಾ ಜಾಸ್ತಿ ಇದೆ ಅಂತೆ. ತಿರ್ಗಪ್ಪ ಒಂಚೂರು. ನೋಡಿ ಗೈಸ್ ಸ್ಟ್ಯಾಮಿನಾ ಇದೆ ಅಂತ ಪುಂಕ್ತವನೆ. ಓಡೊಂದು 10 ಮೀಟ್ರ್ ಹಂಗೆ ಫಾಸ್ಟ್ ಓಡಿ ನೋಡೋಣ. ಓಡ್ ನೀನು ಫಸ್ಟ್ ನೋಡೋಣ. ಅಷ್ಟೇನಾ? ಚೆನ್ನಾಗಿದೆ ಸ್ಟ್ಯಾಮಿನಾ ನಿಂದು. ನೋಡಿ ಗೈಸ್, ಇಷ್ಟೊತ್ತು ಎಲ್ರಿಗೂ ಶೂಟ್ ಹೊಡಿತಾ ಇದ್ದ. ಇವಾಗ ಅವ್ನಿಗೆ ಓಡಿಸಿದ್ರೆ ಸುಸ್ತಾಯ್ತು ಅಂತ ನಿಂತ್ಕೊತವನೆ. 10 ಮೆಟ್ಲು ಹತ್ತಿದ್ರೆ ಅವ್ನಿಗೆ ಸ್ಟ್ಯಾಮಿನಾ ಚೆನ್ನಾಗಿದೆ ಅಂತೆ. ಸತ್ಯಾತಿ ಫುಲ್ ಸುಸ್ತಾಗಿ ಕೂತಿದ್ದೀವಿ. ನೋಡಿ ಅಲ್ಲಿಬ್ರು ಕೂತಾರೆ, ಇಲ್ಲೊಬ್ಬ ಕೂತವನೆ, ನಾನು ಇಲ್ಲಿ ಕೂತಿದ್ದೀನಿ. ನೋಡಿ ಒಂದು ಮೆಟ್ಲು ಹತ್ತದವನು, ಇಷ್ಟು ಫಾಸ್ಟ್ ಹತ್ತದವನು. ಇವಾಗ ಎಲ್ಲಿ ಕೂತಿದ್ದಾನೆ. ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಅದು ಟಯರ್ಡ್ ಅಲ್ವಲ್ಲಿ, ಟಯರ್ಡ್ ಆಗ್ಬಿಟ್ಟಿದೆ ಅಂತೂ. ಮೇಲೆ ಹತ್ಕೊಂಡ್ಬಂದಾಯ್ತು. ಇವಾಗ ಕಾಲೆಲ್ಲ ಉರಿತದೆ ಸಿಕ್ಕಾಪಟ್ಟೆ ನನಗೆ. ನಿನಗೆ ಹಿಂಗೆ ಉರಿತಾ ಇದ್ದಾನೋ? ಸೊ ತುಂಬ ದಿನ ಆಯ್ತು ಗೈಸ್ ನಾವೆಲ್ಲ ತುಂಬ ಅಂದರೆ ಓಡಾಡಿ. ಓಕೆ, ನಾವಿಬ್ಬರು ಓಡಾಡಿ ತುಂಬ ದಿನ ಆಯಿತು. ಅದಕ್ಕೆ ನಮ್ಮ ಕಾಲು ಉರಿತಾ ಇದೆ. ಇವ್ರು ಡೈಲಿ ಓಡಾಡ್ತಾರೆ. ಮೂಟೆ ಎತ್ತಾನೆ, ಒಂದು 10 ಮನೆಗೆ ಹೋಗ್ತಿ ಟೀ ಹಾಕ್ತಾನೆ, 10 ಡೆಲಿವರಿ ಮಾಡ್ತಾನೆ. ಸೊ ಅದಕ್ಕೆ ಅವ್ನಿಗೇನು ಆಗಲ್ಲ. ನಮ್ಗೆ ಹಂಗಲ್ಲ ಗೈಸ್, ನಾವು ಹುಡ್ತಾನೆ ರಿಚ್ಚು.
ಇವನು ಪೂರು ಗೈಸ್ ನಾವೆಲ್ಲ ಕಾಲು ಉರಿತಂತ ನೆರಳಲ್ಲಿ ಬರ್ತಾಯಿದ್ದೀವಿ. ಅವ್ನು ನೋಡಿ ಗೈಸ್ ಬಿಸಿಲಲ್ಲೇ ಕಾಲು ಉರಿತಲ್ಲ ಅಂತಿದ್ದಾನೆ. ಇವಾಗ ಅಪ್ರೂವ್ ಆಯ್ತು ಒಂದು ಬಡವ ಅಂತ. ತುಂಬ ಕಷ್ಟಪಟ್ಟಿದ್ದಾನೆ ಅಂತ ಜೀವನದಲ್ಲಿ, ನೊಂದಿದ್ದಾನೆ ತುಂಬ. ನೋಡಿ ಉಮ್ಮಗಳು ಚೈನ್ನ ಗೋಲ್ಡ್ ಥರ ತೋರಿಸ್ತವನೆ ಗೈಸ್. ನೋಡಿ ಇಲ್ಲಿ ಹೆಂಗಿದೆ ಇದು, ಎಷ್ಟು ಉದ್ದ ಇದೆ ನೋಡಿ. ವಾರಿಯರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಗೈಸ್. ಫೈನಲಿ ಬಂದು ಕಾರ್ ಹತ್ತಿ ಕೂತ್ಕೊಂಡು ಆಯ್ತು ಇವಾಗ. ಸೊ ಇಲ್ಲಿಂದ ನೆಕ್ಸ್ಟ್ ಯಾವ ಸ್ಟಾಪ್ ಅಂತ ಗೊತ್ತಿಲ್ಲ ಅವರೆಲ್ಲ. ನೆಕ್ಸ್ಟ್ ಯಾವ ಸ್ಟಾಪು? ಓಕೆ, ಬಲ್ಮುರಿ ಫಾಲ್ಸ್ ಅಂತ ನೆಕ್ಸ್ಟ್ ಸ್ಟಾಪು. ಸೊ ಫೋನಲ್ಲಿ ಚಾರ್ಜ್ ಇಲ್ಲ, ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ತೀನಿ. ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಬಂದ ತಕ್ಷಣ ಮೇಕಪ್ ಸ್ಟಾರ್ಟು. ಹೆಂಗಿತ್ತಪ್ಪ ಬೆಟ್ಟ ಹತ್ತಿ ಎಕ್ಸ್ಪೀರಿಯನ್ಸ್? ಬೆಟ್ಟ ಹತ್ತಿ ಹಿಡಿದಿದ್ದು ನಿಮಗೆ ಓಹೋ ಒಳ್ಳೆ ಬಸ್ರಿ ಹೆಂಗ್ಸ್ತಾರ ಹುಸು ಅಂತಿದ್ದ. ಓಕೆ ಗೈಸ್, ಬಲ್ಮುರಿ ಫಾಲ್ಸ್ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಬಲ್ಮುರಿ ಫಾಲ್ಸ್ ಬಂದು ಇವಾಗ ನೋಡ್ಬೋದು ಎಷ್ಟು ಜನ ಅವರೇ. ಒಂದು ರೇಂಜಿಗೆ ಜನ ಇದ್ದಾರೆ ಇಲ್ಲಿ. ಫುಲ್ ಆಟ ಆಡ್ತವ್ರೆ. ನಾವೇನು ಆಟ ಆಡೋಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಹೊತ್ತು ಹಂಗೆ ನೀರಲ್ಲಿ ಕಾಲು ಆಡಿಸ್ಕೊಂಡು ಹಂಗೆ ಕೂತ್ಕೊಂಡು ಆಮೇಲೆ ಹಂಗೆ ಹೊಡ್ತೀವಿ. ಆಡ್ತೀರಾ ನಾವು ನೀರಲ್ಲೇ? ಆಡ್ತೀಯಾ? ಓಕೆ. ಸೊ ಗೈಸ್ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಗೈಸ್. ನೋಡಿ ಇಲ್ಲಿ ಲೈವ್ ಹೇಳಿ ಬಿಯಲ್ ಕೈ ಯಾಕೆ ನೋಡು, ಲೈವ್ ಹೇಳಿ ನೋಡಿ ಗೈಸ್, ಲೈವ್ ಹೇಳಿ. ಓಕೆ ಬನ್ನಿ ಗೈಸ್, ಇವಾಗ ಅಲ್ಲಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ಬಂದು ಫುಲ್ ಎಲ್ಲ ಕೂರೋಣ ಅಂದರೆ ಫುಲ್ ಎಲ್ಲ ಜಾಗನೂ ಫುಲ್ ತೆವಾಗಿದೆ. ಅದಕ್ಕೆ ಸುಮ್ಮನೆ ಇಲ್ಲಿ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಸೊ ಕೂತ್ಕೊತೀರಲ್ಲಣ್ಣ? ಕೂರ್ತೀಯನೋ? ಆಡ್ತೀಯ ನೀರಲ್ಲೇ? ನೀನು ಆಡ್ತೀಯನೋ? ಓಯ್ ಆಡ್ತೀಯಾ? ಸೊ ಇವಾಗ ಯಾರೂ ಆಡಲ್ಲ ಗೈಸ್. ಒಂದು 10-15 ನಿಮಿಷ ಇದ್ಬಿಟ್ಟು ಹಂಗೆ ಇಲ್ಲಿಂದ ಹೊಡ್ತೀವಿ ಈಗ ಜೊತೆಗೆ. ಏನು ಚೇಂಜ್ ಇಲ್ಲ, ಮುಂದೆ ಹೋಗಿ. ನೋಡಿ ಗೈಸ್, ಕಾರ್ದು ಮಿರರ್ ಓಡ್ಸೋಕೆ ಬರ್ತಾರೆ, ಬಂದ್ಬಿಟ್ಟು ಕಾಸು ಕೇಳ್ತಾರೆ. ಏನು ಮಾಡೋದು ಹೇಳಿ ಇಂಥವ್ರಿಗೆ? ನೋಡಿ ಬಿಡ್ತಾನೆ ಇಲ್ಲ. ನೋಡಿ ತಿರ್ಗಿ ನೋಡ್ತಾರೆ ಕಾಸು ಏನೋ ಕೊಡ್ತಾರ ಅಂತ. ನೋಡಿ ಸರಿ ನೋಡಿ ಇವಾಗ ಬರ್ತಾರೆ. ನೋಡಿ ಇವಾಗ ಬಂದು ಡೋರ್ ತೆಗಿ ಅಂತಾರೆ. ನೋಡಿ ಕಾಸು ಕೊಟ್ಟಿಲ್ಲ ಅಂತ ಕಾರ್ ಒಳಗೆ ಬರ್ತಾರೆ ನೋಡಿ. ಇವಾಗ ಇಲ್ಲಿ ನೀರಲ್ಲಿ ಏನು ಆಡೋಕ್ಕೆ ಹೋಗಿಲ್ಲ. ಸೊ ವಾಪಸ್ ಇವಾಗ ಚೌಟ್ರಿಗೆ ಹೋಗ್ತಾಯಿದ್ದೀವಿ. ಅಂದರೆ ಒಂದು ಈವೆಂಟ್ಗೆ ಅಂತ ನಾವು ಬಂದಿದ್ದು ಆ್ಯಕ್ಚುಲಿ. ಬಟ್ ಬೆಳಗ್ಗೆಲ್ಲ ಹಿಂಗೆ ಸುತ್ತಾಡ್ಕೊಂಡು ಆಮೇಲೆ ಈವೆಂಟ್ಗೆ ಹೋಗೋಣ ಅಂತ ಇದ್ದಿದ್ದು. ಸೊ ಇವಾಗ ಅದೇ ಈವೆಂಟ್ಗೆ ಹೋಗ್ತಾಯಿದ್ದೀವಿ. ಇವಾಗ ಈವೆಂಟ್ಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಹಾಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಇಲ್ಲಿ. ಸೊ ಎಲ್ಲ ಒಂದೊಂದು ಊಟ ಕೂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಊಟ ಮಾಡಿಕೊಂಡು ಇವತ್ತೇ ಹೊರಡ್ತೀವಿ. ನಂದು ಇಲ್ಲ ಏನಂತ ನೋಡಬೇಕು. ಪ್ಲ್ಯಾನ್ ಇವಂದ್ರದೆ ಮ್ಯಾನೇಜರು ಹೆಂಗೆ ಓಕೆ, ಮ್ಯಾನೇಜರ್ ಹೆಂಗೆ ಹೇಳ್ತಾರೆ ಹಂಗೆ ನೋಡೋಣ ಇರಿ ಗೈಸ್ ಏನಾಗುತ್ತೆ ಅಂತ. ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರು ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಮಾಡೋರಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.